ಹೆಲೋ ಫ್ರೆಂಡ್ಸ್, ನಾವು ಇವತ್ತು ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಟಾಪಿಕ್ ಬಗ್ಗೆ ಡಿಸ್ಕಷನ್ ಮಾಡ್ತಾ ಇದ್ದೀವಿ. ಅದೇನಪ್ಪ ಅಂತಂತಂದರೆ ಟಿ ಎಕ್ಸಾಮ್ಸ್ಗಳಲ್ಲಿ ಆಗ್ತಕ್ಕಂಥ ಮೇನ್ ಮಿಸ್ಟೇಕ್ಗಳು ಏನಪ್ಪ, ಅದರಿಂದ ತುಂಬಾ ಮಾರ್ಕ್ಸ್ಗಳು ಕಟ್ ಆಗ್ತವೆ. ಕೆಲವೊಬ್ಬರು ಪೇಪರೇ ವ್ಯಾಲ್ಯೂಯೇಷನ್ ಆಗೋದಿಲ್ಲ, ಮತ್ತು ಒಂದೊಂದು ಮಾರ್ಕ್ಸಲ್ಲಿನೇ ಅವರು ಎಲಿಜಿಬಲ್ ಆಗೋದಿಲ್ಲ. ಸೊ ಈ ರೀತಿ ಸಿಕ್ಕಾಪಟ್ಟೆ ಪ್ರಾಬ್ಲಮ್ಸ್ಗಳು ಇರ್ತವೆ. ಆ ಪ್ರಾಬ್ಲಮ್ಗಳನ್ನು ಯಾವ ರೀತಿ ನಾವು ಅವಾಯ್ಡ್ ಮಾಡಬೇಕು, ಓಕೆ, ಏನೇನು ಮುನ್ನೆಚ್ಚರಿಕೆಯನ್ನು ವಹಿಸ್ಕೋಬೇಕು ಅಂಥೇಳಿ ಒಂದೊಂದಾಗಿ ಡಿಟೇಲಾಗಿ ನೋಡ್ತಾ ಹೋಗೋಣ. ಸೊ ಇದರಿಂದ ಕೆಲವೊಂದು ತುಂಬಾ ಇಂಪಾರ್ಟೆಂಟ್ ಸಣ್ಣ ಸಣ್ಣ ವಿಷಯಗಳು ಕೂಡ ಏನಾಗ್ತವೆ, ನಮ್ಮ ಫೇಲ್ಯೂರ್ಗೆ ಕಾರಣ ಆಗ್ತವೆ. ಸೊ ಅವುಗಳನ್ನೆಲ್ಲ ಇವತ್ತು ಅವಾಯ್ಡ್ ಮಾಡೋದಕ್ಕಾಗಿ ಈ ವಿಡಿಯೋನ ನಾನಿಲ್ಲಿ ಮಾಡ್ತಾಯಿದ್ದೀನಿ, ಓಕೆನಾ. ಫಸ್ಟ್ ಟೈಮ್ ಟಿ ಬರೆಯೋರಿಗೆ ಇಲ್ಲಿ ಏನಪ್ಪ ಅಂತಂತಂದರೆ, ಒಂದು ಪ್ರಾಫಿಟೇಬಲ್ ಏನಿದೆ ಅಂತಂದರೆ, ನಾನು ಕ್ವಶನ್ ಪೇಪರ್ ಯಾವ ರೀತಿ ಇರುತ್ತೆ, ಓಕೆನಾ, ಮತ್ತು OMR ಶೀಟ್ ಯಾವ ರೀತಿ ಇರುತ್ತೆ, ಯಾವ ರೀತಿ ತುಂಬಬೇಕು ಅಂತ ಅನ್ನೋದನ್ನು ಕ್ಲಿಯರಾಗಿ ನಾನಿಲ್ಲಿ ಹೇಳ್ತಾ ಇದ್ದೀನಿ. ಯಾಕಂತಂದರೆ ನೀವು ಎಕ್ಸಾಮ್ ಹಾಲಲ್ಲಿ ಹೋಗುತ್ತಾಗ ನಿಮ್ಮದು ಅಲ್ಲಿ ಎಕ್ಸಾಮಲ್ಲಿ ಹೋಗಿ ಕೂತ್ಕೊಂಡಾಗ ನಿಮ್ಮ ರೂಮ್ ಸೂಪರ್ವೈಸರ್ ನಿಮಗೆ ಡೀಟೇಲಾಗಿ ಹೇಳ್ತಾರೆ. ಆದರೆ ಕೇಳಂತಕ್ಕಂಥ ಪೇಷನ್ಸು ನಿಮ್ಮ ಹತ್ರ ಇರೋದಿಲ್ಲ. ಯಾಕಂತಂದರೆ ಕ್ವಶನ್ ಪೇಪರ್ ಯಾವ ರೀತಿ ಇರುತ್ತೆ, ನಾವು ಯಾವಾಗ ಆನ್ಸರ್ ಬಿಡಿಸೋಣ, ಈ ಆತುರದಲ್ಲಿನೇ ನೀವು ಇರ್ತೀರ. ಸೊ ಹಾಗಾಗಿ ಈ ವಿಷಯಗಳನ್ನು ನೀವು ಮುಂಚಿತವಾಗಿಯೇ ತಿಳ್ಕೊಂಡ್ರೆ ನಿಮ್ಮದು ಅಟೆನ್ಷನ್ ಏನಾಗುತ್ತೆ, ಡೈರೆಕ್ಟಾಗಿ ಕ್ವಶನ್ ಪೇಪರ್ ಕಡೆ ಹೋದರೂ ಕೂಡ ಏನೂ ತೊಂದರೆ ಆಗೋದಿಲ್ಲ. ಸೊ ಆ ಮೇನ್ ಏನೇನು ಇರುತ್ತಪ್ಪ ಅಲ್ಲಿ ಅಂತ ಅನ್ನೋದನ್ನು ಇಲ್ಲಿ ಒಂದೊಂದಾಗಿ ನೋಡ್ತಾ ಹೋಗೋಣ, ಓಕೆನಾ. ಸೊ ಮೊದಲನೇದಾಗಿ ಸ್ಟಾರ್ಟ್ ಆಗೋದೇ ಹಾಲ್ ಟಿಕೆಟಿಂದ, ಓಕೆನಾ. ಸೊ ಹಾಲ್ ಟಿಕೆಟಲ್ಲಿ ಏನು ಕೊಟ್ಟಿದ್ದಾರೆ ಅಂತಂದರೆ, ಈ ಬಾರಿ ನಿಮ್ಮದು ಬಯೋಮೆಟ್ರಿಕ್ ಇದೆ ಮತ್ತು ಫೇಸನ್ನು ಕೂಡ ಸ್ಕ್ಯಾನ್ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ನೀವು ಅರ್ಧ ಗಂಟೆ ಮುಂಚಿತವಾಗಿಯೇ, ಅಂತಂದರೆ ಎಕ್ಸಾಮ್ ಸ್ಟಾರ್ಟ್ ಆಗೋದು ನಿಮ್ಮದು ಬೆಳಗ್ಗೆ 9:15 ಅಂತಂದರೆ ನೀವು 9 ಗಂಟೆ ಅಷ್ಟಕ್ಕೆ ನಿಮ್ಮದು ಎಲ್ಲ ಮುಗ್ದಿರಬೇಕು, ಬಯೋಮೆಟ್ರಿಕ್ಕು ಆಗಿರಬೇಕು ಮತ್ತು ಫೇಸಿಂದು ಆಗಿರಬೇಕು. ಸೊ ಇದಕ್ಕಾಗಿ ನೀವು ಏನು ಮಾಡಬೇಕಂತಂತಂದರೆ 8:30ರಿಂದ 9 ಗಂಟೆ ಒಳಗಾಗಿ ನೀವು ಎಕ್ಸಾಮ್ ಹಾಲಲ್ಲಿ ಪ್ರೆಸೆಂಟ್ ಇರಬೇಕು, ಓಕೆನಾ. ಇದು ಫಸ್ಟ್ ಪಾಯಿಂಟ್. ನೆಕ್ಸ್ಟ್ ಬಂದುಬಿಟ್ಟು, ನೀವು ನಿಮ್ಮ ಜೊತೆಗೆ ನಿಮ್ಮ ಹಾಲ್ ಟಿಕೆಟಲ್ಲಿ ಫೋಟೋ ಕ್ಲಿಯರ್ ಇರಲಿ ಅಥವಾ ಇರದೇ ಇರಲಿ, ನೀವೇನು ಮಾಡಬೇಕು, 2 ಪಾಸ್ಪೋರ್ಟ್ ಅಳತೆಯ ಫೋಟೋಗಳನ್ನು ತೊಗೊಂಡು ಹೋಗಿ, ಮತ್ತು ಅದ್ರ ಜೊತೆಗೆ ನಿಮ್ಮದು ID ಪ್ರೂಫ್ಗಳಾದಂಥ ವೋಟರ್ ID ಆಗಲಿ ಅಥವಾ ಆಧಾರ್ ಕಾರ್ಡ್ ಆಗಲಿ ಮತ್ತು ಪ್ಯಾನ್ ಕಾರ್ಡು, ಯಾವುದರಲ್ಲಿ ಭಾವಚಿತ್ರ ಇದೆಯಲ್ಲ ಆ ವೋಟರ್ IDಯನ್ನು ನೀವು ತೊಗೊಂಡು ಹೋಗಬೇಕು, ಓಕೆನಾ. ಸೊ ಇದು ನೆಕ್ಸ್ಟ್ ಆಯಿತು. ನೀವು ಟೈಮ್ ಮೇಂಟೈನ್ ಮಾಡೋದು ತುಂಬಾ ಇಂಪಾರ್ಟೆಂಟು, ಮತ್ತು ನಿಮ್ಮದು ಹಾಲ್ ಟಿಕೆಟ್ ಜೊತೆಗೆ ಒಂದು ID ಪ್ರೂಫು ಮತ್ತು 2 ಫೋಟೋಗಳು ಒಯ್ಯೋದು ಕೂಡ ಅಷ್ಟೇ ಇಂಪಾರ್ಟೆಂಟು, ಓಕೆನಾ. ಸೊ ಈ ಪಾಯಿಂಟು ಹಾಲ್ ಟಿಕೆಟ್ದು ಮುಗೀತು. ನೆಕ್ಸ್ಟ್ ಬಂದುಬಿಟ್ಟು, ಇವಾಗ ಎಕ್ಸಾಮ್ ಹಾಲಲ್ಲಿ ಹೋದ ತಕ್ಷಣ ನಿಮ್ಗೇನಾಗುತ್ತೆ, ಫುಲ್ಲು ಟೆನ್ಷನ್ನು. ಹೊಸದಾಗಿ ಬರೋರಿಗೆ ಕ್ವಶನ್ ಪೇಪರ್ ಯಾವ ರೀತಿ ಇರುತ್ತೆ, OMR ಶೀಟ್ ಯಾವ ರೀತಿ ಫಿಲಪ್ ಮಾಡಬೇಕು, ಈ ರೀತಿ ಟೆನ್ಷನ್. ಆದರೆ ಹಿಂದೆ ಬರೆದವ್ರಿಗೆ ಏನು ಟೆನ್ಷನ್ ಅಂತಂದರೆ, ನಾವು ಲಾಸ್ಟ್ ಎಕ್ಸಾಮಲ್ಲಿ ಕ್ವಾಲಿಫೈ ಆಗಿಲ್ಲ, ಈ ಎಕ್ಸಾಮಲ್ಲಿ ಆದರೂ ಕ್ವಾಲಿಫೈ ಆಗ್ತೀವಾ ಅಥವಾ ಇಲ್ಲ ಅನ್ನೋ ಟೆನ್ಷನ್ಸ್. ಸೊ ಈ ಎಲ್ಲ ಟೆನ್ಷನ್ಸ್ ಕಡಿಮೆ ಮಾಡ್ಕೊಳ್ಳೋಕ್ಕೆ ಒಂದು ಸ್ಮಾಲ್ ಟಿಪ್ಸ್ ಏನಪ್ಪ ಅಂತಂದರೆ, ನೀವು ಎಕ್ಸಾಮ್ ಹಾಲಲ್ಲಿ ಕೂತ್ಕೊಂಡ ತಕ್ಷಣವೇ 3 ಬಾರಿ ದೀರ್ಘವಾಗಿ ಉಸಿರು ಎಳ್ಕೊಂಡು ಹೊರಬಿಡಿ, ಓಕೆನಾ. ಈ ಒಂದು ಟಿಪ್ಸ್ ನೀವು ಯೂಸ್ ಮಾಡಿದರೆ, ಈ ರೀತಿ ನೀವು ಮಾಡಿದ್ದೇ ಆದರೆ ಏನಾಗುತ್ತೆ ಅಂತಂದರೆ, ನಿಮ್ಮ ಮೈಂಡು ಒಂದೇ ಟಿಗೂ ನಾರ್ಮಲ್ ಪೊಸಿಷನ್ಗೆ ಕಾಮ್ ಆ್ಯಂಡ್ ಕೂಲ್ ಆಗುತ್ತೆ, ಓಕೆನಾ, ನಾರ್ಮಲ್ ಸಿಚುವೇಶನ್ಗೆ ಬರುತ್ತೆ. ಈ ರೀತಿ ಮಾಡೋದ್ರಿಂದ ನೀವು ಓದಿರ್ತಕ್ಕಂತಹ ಎಲ್ಲ ಆನ್ಸರ್ಸು ನಿಮ್ಮ ಮೈಂಡಲ್ಲೇ ಇರುತ್ತೆ. ಇಲ್ಲಾಂತಂದರೆ ಆ ಭಯದಿಂದ, ಆ ಆತಂಕದಿಂದ, ಆ ಟೆನ್ಷನ್ನಿಂದ ನೀವು ಏನು ಓದಿರ್ತೀರಾ ಅಥವಾ ನೀವು ಏನು ಮಾಡೋಕ್ಕೆ ಬಂದಿದ್ದೀರಾ ಅನ್ನೋದನ್ನೇ ಮರ್ತು ಬಿಡ್ತೀರಾ, ಓಕೆನಾ. ಸೊ ಈ ರೀತಿ ಈ ಒಂದು ಪಾಯಿಂಟನ್ನು ನೆನಪಲ್ಲಿ ಇಟ್ಕೊಳ್ಳಿ, ಓಕೆನಾ. ನೆಕ್ಸ್ಟ್ ಬಂದುಬಿಟ್ಟು, ಇವಾಗ ನಿಮಗೆ OMR ಶೀಟು ಮತ್ತು ಇದು ಕೊಟ್ಟಿದ್ರು ಅಂತ ತಿಳ್ಕೊರಿ, ಕ್ವಶನ್ ಪೇಪರು ಕೊಟ್ಟರು ನೆಕ್ಸ್ಟ್, ಓಕೆನಾ. ಸೊ OMR ಶೀಟು ಕ್ವಶನ್ ಪೇಪರನ್ನು ಈ ರೀತಿ ಇರುತ್ತೆ ಕ್ವಶನ್ ಪೇಪರ್. ಆದರೆ ನಿಮಗೆ ಅಲ್ಲಿ ಕ್ವಶನ್ ಪೇಪರ್ ಓದೋಕ್ಕೆ ಟೈಮೇ ಇರೋದಿಲ್ಲ, ಹೌದಾ. ಸೊ ನೀವೇನು ಮಾಡ್ತೀರಾ, ಡೈರೆಕ್ಟು ಒಳಗಿನ ಕ್ವಶನ್ಸ್ಗಳನ್ನೇ ಓದೋಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಈ ಮ್ಯಾಗಿಂದು ಕವರ್ ಪೇಜನ್ನು ನೀವು ನೋಡೋದೇ ಇಲ್ಲ, ಓಕೆನಾ. ಸೊ ಈ ಕವರ್ ಪೇಜ್ ಬಗ್ಗೆ ಹೇಳ್ತೀನಿ ನಾನು. ಫಸ್ಟ್ ನೋಡಿ, ಇಲ್ಲಿ ನಿಮಗೆ ಈ ರೀತಿ ಫಸ್ಟ್ ಇರುತ್ತೆ, 2.5 ತಾಸು ಇರುತ್ತೆ, 150 ಮಾರ್ಕ್ಸ್ ಇರುತ್ತೆ. ಇದು ಲಾಸ್ಟ್ ಇಯರ್ ಕ್ವಶನ್ ಪೇಪರ್ ಇದೆ. ಇಲ್ಲಿ ನಾವು ಮೇನ್ ನೋಡಬೇಕಾದದ್ದು ಏನಪ್ಪ ಅಂತಂದರೆ, ಇದು ಈ ಪಾರ್ಟ್ಸ್ 1ರಲ್ಲಿ
ಲ್ಯಾಂಗ್ವೇಜ್ ಕನ್ನಡ, ಇಂಗ್ಲೀಷ್, ಉರ್ದು, ತಮಿಳ್, ತೆಲುಗು, ಮರಾಠಿ, ಹಿಂದಿ, ಸಂಸ್ಕೃತ ಅಂತ ಇದೆ. ನಿಮಗೆ ಕೊಟ್ಟಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆಯಲ್ಲಿ ಈ ಎಲ್ಲ ಲ್ಯಾಂಗ್ವೇಜ್ಗಳು ಇನ್ಕ್ಲೂಡ್ ಆಗಿರುತ್ತೆ. ಓಕೆನಾ? ಸೊ ಫಸ್ಟ್ ಟೈಮ್ ಬರೆಯೋರಿಗೆ ಇದು ಮಾಹಿತಿ ಇರಬೇಕು, ಅದಕ್ಕಾಗಿ ಹೇಳ್ತಾ ಇದ್ದೀನಿ. ಸೊ ನಿಮ್ಮದು ಕನ್ನಡ ವಿಷಯ ಇದೆ ಅಂತೇಳಿ ಕನ್ನಡನೇ ಕೊಟ್ಟಿರೋದಿಲ್ಲ. ಈ ಎಲ್ಲ ವಿಷಯಗಳು ಕೂಡ ಆ ಪ್ರಶ್ನೆ ಪತ್ರಿಕೆಯಲ್ಲಿ ಇರುತ್ತೆ. ಫಸ್ಟ್ ಲ್ಯಾಂಗ್ವೇಜ್ ಎಲ್ಲರೂ ಕರೆಕ್ಟಾಗಿ ಸರಿಯಾಗಿಯೇ ಉತ್ತರ ಬರೀತೀರಾ. ಓಕೆನಾ? ಸೊ 1ರಿಂದ 30ರವರೆಗೆ ಪ್ರಶ್ನೆಗಳಿರುತ್ತವೆ, ಎಲ್ಲರೂ ಬರಿತೀರಾ. ಆದರೆ ಈ ಸೆಕೆಂಡ್ ಪಾರ್ಟ್ ಏನಿದೆ, ಇಲ್ಲೇ ಎಲ್ಲರೂ ಮಿಸ್ಟೇಕ್ ಮಾಡೋದು, ಇಲ್ಲೇ ಎಲ್ಲರೂ ಎಡುವುದು. ಓಕೆನಾ? ಸೊ ಸೆಕೆಂಡ್ ಲ್ಯಾಂಗ್ವೇಜಲ್ಲಿನೂ ಕೂಡ ಏನಿದೆ, ಇಲ್ಲಿ ಫಸ್ಟು ಕನ್ನಡ ಅಂತ ಇದೆ. ಓಕೆನಾ? ಸೆಕೆಂಡು ಇಂಗ್ಲೀಷ್ ಇದೆ, ಮತ್ತು ಉರ್ದು, ತಮಿಳ್ ಇದೇ ರೀತಿ ಎಲ್ಲ ಭಾಷೆಗಳು ಇದ್ದಾವೆ. ಆದರೆ ಇಲ್ಲಿ ಮೊದಲನೇದಲ್ಲಿ ನೀವು ಕನ್ನಡ ಬರೆದವರು 2ನೇದರಲ್ಲಿ ಇಂಗ್ಲೀಷ್ ಬರಿಬೇಕು. ಈ ಇಂಗ್ಲೀಷನ್ನು ನೀವು ಬರಿಬೇಕು. ಓಕೆನಾ? ನೋಡಿ, ಮತ್ತು ಮೊದಲನೇದರಲ್ಲಿ ಇಂಗ್ಲೀಷ್ ಬರೆದವರು 2ನೇದರಲ್ಲಿ ಈ ಕನ್ನಡವನ್ನು ಬರಿಬೇಕು. ಓಕೆನಾ? ಸೊ ಇದು ತುಂಬಾ ಇಂಪಾರ್ಟೆಂಟ್ ನಿಮಗೆ. ಈ ಕನ್ನಡ ಬರೆದವರು ಈ ಇಂಗ್ಲೀಷನ್ನು ಬರಿಬೇಕು. ಇದನ್ನು ಬರೆದು ಮತ್ತು ಇಲ್ಲೇ ಫಸ್ಟ್ ಲ್ಯಾಂಗ್ವೇಜಲ್ಲಿನೇ ಇಂಗ್ಲೀಷ್ ಬರೆದ್ರೆ ಅದು ತಪ್ಪಾಗುತ್ತೆ. ಈ ರೀತಿ ಎಷ್ಟೋ ಜನ ಮಾಡಿದ್ದಾರೆ. ಓಕೆನಾ? ಸೊ ಹಾಗಾಗಿ ಅವರು ಕ್ವಾಲಿಫೈ ಆಗಿಲ್ಲ. ಸರಿಯಾಗಿ ಉತ್ತರ ಬರೆದ್ರೂ ಕೂಡ ಅದನ್ನು ಕನ್ಸಿಡರ್ ಮಾಡೋದಿಲ್ಲ. ನಿಮ್ಮ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಆಗಿರೋದ್ರಿಂದ ನೀವು ಪಾರ್ಟ್ 2ನಲ್ಲಿರ್ತಕ್ಕಂಥ ಇಂಗ್ಲೀಷನ್ನೇ ಬಿಡಿಸ್ಬೇಕು. ಓಕೆನಾ? ಫಸ್ಟ್ ಬರೆಯೋರಿಗೆ ತುಂಬ ಡೌಟ್ಗಳಿರ್ತವೆ, ಕನ್ಫ್ಯೂಷನ್ ಇರುತ್ತೆ. ಕ್ವಶನ್ ಪೇಪರ್ ಯಾವ ರೀತಿ ಇರುತ್ತೆ, ಈ ಇಂಗ್ಲೀಷ್ ಪೇಪರ್ ಎಲ್ಲಿ ಬರುತ್ತೋ, ಈ ಇಂಗ್ಲೀಷ್ ಪೇಪರ್ ಎಲ್ಲಿ ಬರುತ್ತೋ, ನಮ್ಗೆ ಹೆಂಗೆ ಗೊತ್ತಾಗಬೇಕು, ಈ ರೀತಿ ಎಲ್ಲ ಸಿಕ್ಕಾಪಟ್ಟೆ ಡೌಟ್ಸ್ಗಳಿರ್ತವೆ. ಅದಕ್ಕಾಗಿ ನಾನು ಕ್ಲಿಯರಾಗಿ ನಿಮಗೆ ಕಂಪ್ಲೀಟ್ ಕ್ವಶನ್ ಪೇಪರನ್ನೇ ತೋರಿಸ್ತೀನಿ. ಈ ಎಲ್ಲ ಸಬ್ಜೆಕ್ಟ್ಗಳು ಇನ್ಕ್ಲೂಡ್ ಆದಂತಹ ಒಂದು ಮಾಡೆಲ್ ಕ್ವಶನ್ ಪೇಪರನ್ನೇ ನಾನು ನಿಮಗೆ ಕ್ಲಿಯರಾಗಿ ತೋರಿಸ್ತೀನಿ. ಓಕೆನಾ? ನೋಡೋಣ. ಫಸ್ಟ್ ಇವಾಗ ಕ್ವಶನ್ ಪೇಪರನ್ನು ನೋಡೋಣ ಯಾವ ರೀತಿ ಇರುತ್ತೆ ಅಂತ, ನಿಮಗೆ ಡೌಟ್ ಬೇಡ. ಓಕೆನಾ? ಸೊ ನೆಕ್ಸ್ಟ್ ಇಲ್ಲಿ ನೋಡಿ, ಇದು ಕ್ವಶನ್ ಪೇಪರ್. ಇಲ್ಲಿ ನೋಡಿ, ಇದು ಕನ್ನಡ ಮೀಡಿಯಮ್ದು ಸೋಷಿಯಲ್ ಸೈನ್ಸ್ ಕ್ವಶನ್ ಪೇಪರ್ ಇದೆ. ಇಲ್ಲಿ ಕೂಡ ಇದೇ ರೀತಿ ಇದೆ. ಇಲ್ಲಿ ನೋಡಿ, ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ ಇಲ್ಲಿ ಸ್ಟಾರ್ಟ್ ಆಯ್ತು. ಇದನ್ನು ನೀವು ಬರೀತೀರಾ. ಪ್ರಶ್ನೆ ಸಂಖ್ಯೆ 1ರಿಂದ 30ರವರೆಗೆ ಈ ಪ್ರಶ್ನೆಗಳಿಗೆ ನೀವೇನು ಮಾಡ್ತೀರಿ, ಇಲ್ಲಿ ಆನ್ಸರ್ಸ್ಗಳನ್ನು ಮಾಡ್ತೀರಾ. ಇದನ್ನು ಎಲ್ಲರೂ ಸರಿಯಾಗಿ ಕರೆಕ್ಟಾಗಿ ಇಲ್ಲಿವರೆಗೆ ಏನು ಮಾಡ್ತಾರೆ, ಕರೆಕ್ಟಾಗಿ ಆನ್ಸರ್ ಮಾಡ್ತಾರೆ. ಓಕೆನಾ? ಸೊ ಇಲ್ಲಿಗೆ ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ ಮುಗೀತು. ಇದ್ರ ನೆಕ್ಸ್ಟ್ ನೀವೇನು ಮಾಡ್ತೀರಾ, ಅದ್ರ ನೆಕ್ಸ್ಟ್ ಪೇಜ್ಗೆ ಏನಿರುತ್ತೆ, ಇಂಗ್ಲೀಷ್ ಪೇಪರ್ ಇರುತ್ತೆ. ಈ ಇಂಗ್ಲೀಷ್ ಪೇಪರ್ ನೀವು ಬರಿಬಾರ್ದು. ಓಕೆನಾ? ಇದನ್ನು ಬರಿಬಾರ್ದು. ನೀವು ಬರ್ತಕ್ಕಂಥ ಇಂಗ್ಲೀಷ್ ಪೇಪರು ಲ್ಯಾಂಗ್ವೇಜ್ ಸೆಕೆಂಡ್ ಅಂತ ಇರಬೇಕು. ಇದು ಲ್ಯಾಂಗ್ವೇಜ್ ಫಸ್ಟ್ ಅಂತ ಇದೆ. ಸೊ ಇದನ್ನು ನೀವು ಬರಿಬಾರ್ದು. ಓಕೆನಾ? ಇಲ್ಲಿ ನೀವು ಏನು ಮಾಡಬೇಕು, ಇದನ್ನು ಹೀಗೆ ಇದು ನೋಡಿ, ಸೀರಿಯಲ್ ನಂಬರ್ ಏನಿದೆ ಇಲ್ಲಿ 1 ಅಂತಾನೇ ಇದೆ. ಸೊ 1 ಅಂತ ಇದ್ದಿದ್ದು ನೀವು ಬರಿಬಾರ್ದು. ನೆಕ್ಸ್ಟ್ ಇವಾಗ ನೀವು 30 ತನಕ ಕನ್ನಡ ಬರೆದಿದ್ದೀರಾ ಅಂತಂದರೆ 31st ಎಲ್ಲಿದೆ ಕ್ವಶನ್ನು ಅದನ್ನೇ ಬಿಡಿಸ್ಬೇಕು. ಅದು ಯಾವುದಾಗಿರಬೇಕು, ಇಂಗ್ಲೀಷ್ ಸಬ್ಜೆಕ್ಟೇ ಆಗಿರಬೇಕು. ನೆಕ್ಸ್ಟ್ ನೋಡಿ, ಇವಾಗ ನಾವು ಓದ್ತಾ ಇವಾಗ ಇಂಗ್ಲೀಷ್ ಪೇಪರ್ ಆಯಿತು. ನೆಕ್ಸ್ಟ್ ಬಂದುಬಿಟ್ಟು ಇದು ಉರ್ದು ಪೇಪರ್ ಆಯಿತು. ಇದೇ ರೀತಿ ಎಲ್ಲ ಸಬ್ಜೆಕ್ಟುಗಳು ಬರ್ತವೆ. ಇದು ಯಾವುದಿದೆ, ಇದು ಮಲಯಾಳಂ. ಇದೇ ರೀತಿ ಎಲ್ಲ ಪೇಪರ್ಸ್ಗಳು ಹೀಗೆ ನಾವು ಮುಂದೆ ಹೋದಾಗ ನಮಗೆ ಸೆಕೆಂಡ್ ಲ್ಯಾಂಗ್ವೇಜ್ ಎಲ್ಲಿ ಬರುತ್ತೆ ಅಲ್ಲಿವರೆಗೂ ಹೋಗ್ಬೇಕು ನಾವು. ಓಕೆ? ಸೊ ಇವು ಕಂಟಿನ್ಯೂಯಸ್ ಇರುತ್ತೆ. ಈ ಪಾರ್ಟ್ 1 ಅಂತ ಇದ್ದದ್ದನ್ನು ಬಿಟ್ಟು ಪಾರ್ಟ್ 2 ಬರೋವರೆಗೂ ಮುಂದೆ ಹೋಗ್ಬೇಕು ನಾವು. ಓಕೆ? ನೆಕ್ಸ್ಟ್ ನೋಡಿ, ಪಾರ್ಟ್ 2 ಎಲ್ಲಿ ತನಕ ಇದೆ, ಇಲ್ಲಿ ಬತ್ತು. ಪಾರ್ಟ್ 2 ಇಲ್ಲಿ ಬತ್ತು. ಪಾರ್ಟ್ 2ದಲ್ಲಿ ಕನ್ನಡನೇ ಫಸ್ಟ್ ಇರುತ್ತೆ. ಸೊ ಇದನ್ನು ನಾವು ಬರಿಬಾರ್ದು. ಯಾಕಂದರೆ ಆಲ್ರೆಡಿ ಇವಾಗ ನಾವು ಕನ್ನಡ ಬರೆದಿದ್ದೀವಿ. ಸೊ ನಮಗೇನು ಬೇಕಾಗಿದೆ, ಇಂಗ್ಲೀಷ್ ಪೇಪರ್ ಬೇಕಾಗಿದೆ. ಸೊ ಅದಕ್ಕಾಗಿ ನಾವು ಇಂಗ್ಲೀಷ್ ಪೇಪರ್ ಬರೋವರೆಗೂ ನೋಡಬೇಕು. ಇಲ್ಲಿ ಬರುತ್ತೆ ನಮ್ಮದು ಇಂಗ್ಲೀಷ್ ಪೇಪರ್. ಇಲ್ಲಿ ನೋಡಿ, ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಬಂತು. ಇಲ್ಲಿ ನಾವು ನಮ್ಮ ಆನ್ಸರ್ಗಳನ್ನು ಮಾಡಬೇಕು. ಈ ಪ್ರಶ್ನೆ ಪತ್ರಿಕೆಗೆ ನಾವು ಉತ್ತರವನ್ನು ಬರಿಬೇಕು. ಪ್ರಶ್ನೆಗಳು ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ನೋಡಿ, ಇಲ್ಲಿ ಸೀರಿಯಲ್ ನಂಬರ್ ಏನಿದೆ 31. ಈ 31 ಸೀರಿಯಲ್ ನಂಬರ್ ತಗೊಂಡು ಇಲ್ಲಿಂದ ನಾವು ಒಟ್ಟು 60ನೇ ಪ್ರಶ್ನೆವರೆಗೂ ನಾವು ಆನ್ಸರ್ಗಳನ್ನು ಮಾಡಬೇಕು. ಇಲ್ಲಿವರೆಗೆ ಬಂದರೆ ಏನಾಗುತ್ತೆ, ಇಂಗ್ಲೀಷ್ ಕ್ವಶನ್ ಪೇಪರನ್ನು ಕಂಪ್ಲೀಟಾಗಿ ಬಿಡಿಸ್ದಂಗೆ ಆಗುತ್ತೆ. ಓಕೆನಾ? ಇದನ್ನು ಪಾಯಿಂಟ್ ಕಂಪ್ಲೀಟಾಗಿ ನೆನಪಲ್ಲಿಟ್ಕೊಳ್ಳಿ. ಈ ಮಿಸ್ಟೇಕ್ ನೀವು ಮಾಡೋಕ್ಕೆ ಹೋಗಬೇಡಿ. ಯಾಕಂತಂದರೆ ಭಾಳಷ್ಟು ಜನದು ಈ ರೀತಿ ಮಿಸ್ಟೇಕ್ ಆಗಿದೆ, ನಾನೇ ನೋಡಿದ್ದೀನಿ. ಓಕೆನಾ?
ಸೊ ಅದಕ್ಕಾಗಿ ಈ ಮಿಸ್ಟೇಕನ್ನು ಮಾಡಬೇಡಿ. 60ರವರೆಗೆ ಇಲ್ಲಿ ಬಿಡಿಸ್ತೀರಿ. ಇದ್ರ ನಂತರ ನೆಕ್ಸ್ಟ್ ಬರ್ತಕ್ಕಂಥದ್ದು ಸೈಕಾಲಜಿ ಬರುತ್ತೆ. ಇಲ್ಲಿ ನೋಡಿ ಸೆಕೆಂಡ್ ಲ್ಯಾಂಗ್ವೇಜ್ ಮತ್ತು ಉರ್ದು, ಸಂಸ್ಕೃತ, ಹಿಂದಿ, ತಮಿಳು, ತೆಲುಗು, ಎಲ್ಲ ಮರಾಠಿ, ಈ ರೀತಿ ಎಲ್ಲ ಭಾಷೆಗಳು ಆಗುತ್ತೆ. ಸೊ ಇಲ್ಲಿಂದ ಹಿಂಗೆ ಹೋಗಿ 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 ಎಲ್ಲಿ ಹೋಗ್ಬೇಕಪ್ಪ ಅಂತಂತಂದರೆ ನಾವು ನೆಕ್ಸ್ಟ್ ನಮ್ಮದು 61 ಕ್ವಶನ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ, 61 ಸೀರಿಯಲ್ ನಂಬರ್ ಎಲ್ಲಿದ್ದೆ ಅಲ್ಲೇ ನಿಂತ್ಕೋಬೇಕು ನೋಡಿ. 61 ನೆಕ್ಸ್ಟ್ ಬರುತ್ತೆ ಚೈಲ್ಡ್ ಡೆವಲಪ್ಮೆಂಟ್ ಆ್ಯಂಡ್ ಪೆಡಗಾಗಿ ಅಂತಂದರೆ ಸೈಕಾಲಜಿ, ಶೈಕ್ಷಣಿಕ ಮನೋವಿಜ್ಞಾನ, ಸಾಕಷ್ಟು ಹೆಸರುಗಳಿದ್ದಾವೆ. ಸೊ ಈ ಒಂದು ಪ್ರಶ್ನೆ ಪತ್ರಿಕೆಯಿಂದ ಮತ್ತೆ ನಮ್ಮದು ನೆಕ್ಸ್ಟ್ ಆನ್ಸರ್ಸ್ಗಳು ಸ್ಟಾರ್ಟ್ ಆಗಬೇಕು ಸೀರಿಯಲ್ ನಂಬರ್ 61ರಿಂದ. ಇಲ್ಲಿಂದ ಮತ್ತೆ ಎಷ್ಟಪ್ಪ ಅಂತಂದರೆ 30 ಪ್ರಶ್ನೆಗಳಿಗೆ ನಾವೇನು ಮಾಡಬೇಕು, ಆನ್ಸರನ್ನು ಮಾಡಬೇಕು. ಓಕೆ, ಅವು 30 ಪ್ರಶ್ನೆಗಳು ಎಲ್ಲಿಗೆ ಸ್ಟಾಪ್ ಆಗುತ್ತೆ ಅಂತಂದರೆ ಸೀರಿಯಲ್ ನಂಬರ್ 90. ಓಕೆನಾ. ಸೊ ಈ 90ರವರೆಗೆ ನಾವು ಇಲ್ಲೇನು ಮಾಡ್ತೀವಿ, ಸೈಕಾಲಜಿ ಕ್ವಶನ್ ಪೇಪರನ್ನು ಬಿಡಿಸಿದ್ವಿ. ಇಲ್ಲೇನು ನಾವು ಈ ಕ್ವಶನ್ ಪೇಪರ್ಗಳನ್ನು ನೋಡ್ತಾ ಇದ್ದೀವಲ್ಲ, ಈ ಕ್ವಶನ್ ಪೇಪರನ್ನು ನಾನು ಆಲ್ರೆಡಿ ಸಾಲ್ವ್ ಮಾಡಿದ್ದೀನಿ. ಅದನ್ನು ನನ್ನ ಚಾನಲ್ನಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಓಕೆನಾ, ವಿತ್ ಆನ್ಸರ್ ಸಮೇತ. ಓಕೆನಾ, ಅವು ಆನ್ಸರ್ಗಳು ಗೋರ್ಮೆಂಟ್ ಬಿಟ್ಟಂಥ ಫೈನಲ್ ಕೀಗಳೇ ಆಗಿವೆ. ಓಕೆನಾ. ಸೊ 2021, 22, 23 ಮತ್ತು ಇವಾಗ ರೀಸೆಂಟ್ 24ರ ಕ್ವಶನ್ ಪೇಪರ್ಗಳನ್ನು ಕೂಡ ನಾನು ಎಲ್ಲ ಉತ್ತರಗಳ ಸಮೇತ ನಾನು ಅಪ್ಲೋಡ್ ಮಾಡಿದ್ದೀನಿ. ನೀವು ಬೇಕಾದರೆ ನಿಮ್ಮ ಉಪಯೋಗಕ್ಕಾಗಿ ಆ ವಿಡಿಯೋಗಳನ್ನು ನೋಡ್ಬೋದು. ಓಕೆನಾ. ಸೊ ಇಲ್ಲಿ 90ರವರೆಗೆ ಸೈಕಾಲಜಿ ಪೇಪರ್ ಆಯಿತು. ಇಂಗ್ಲೀಷ್ ಮೀಡಿಯಮ್ದವರು ಇಂಗ್ಲೀಷ್ನಲ್ಲಿ ಇರ್ತಕ್ಕಂತಹ ಪ್ರಶ್ನೆಗಳನ್ನು ನೋಡಿ. ಓಕೆನಾ. ನೆಕ್ಸ್ಟ್ ಕನ್ನಡದಲ್ಲಿದ್ದವರು ಕನ್ನಡವನ್ನು ನೋಡಬೇಕು. ನೆಕ್ಸ್ಟ್ ಇವಾಗ 60ಇಂದ 90ವರೆಗೆ ಸೈಕಾಲಜಿ ಪೇಪರ್ ಆಯಿತು. ಆಮೇಲೆ ಇವಾಗ ನೆಕ್ಸ್ಟ್ ಬರ್ತಕ್ಕಂಥದ್ದು 91 ಯಾವುದಪ್ಪ ಅಂತಂದರೆ ನಮ್ಮದು ಮೆಥಡಾಲಜಿ. ನಮ್ಮದು ಮೆಥಡ್ ಯಾವುದಿದೆ, ಸೋಷಿಯಲ್ ಸೈನ್ಸ್ ಇದ್ದವ್ರದ್ದು ಸೋಷಿಯಲ್, ಮ್ಯಾಥ್ಸ್ ಇದ್ದವ್ರದ್ದು ಮ್ಯಾಥ್ಸ್, ಬಯಾಲಜಿ ಇದ್ದವ್ರದ್ದು ಬಯೋ. ಸೊ ಈ ರೀತಿ ಬೇರೆ ಬೇರೆ ಯಾರ್ಯಾವ್ದು ಯಾವ ಮೆಥಡಾಲಜಿ ಇದೆ, ಯಾವ ಸಬ್ಜೆಕ್ಟ್ ಹಾಕಿದ್ದಾರೆ, ಸೊ ಆ ಸಬ್ಜೆಕ್ಟಿಗೆ ತಕ್ಕಂತೆ ಆ ಪ್ರಶ್ನೆ ಪತ್ರಿಕೆ ನೀಡಿರ್ತಾರೆ. ಸೊ ಆ ಪ್ರಶ್ನೆ ಪತ್ರಿಕೆಯನ್ನು ನೀವು ಅದರಲ್ಲಿ ಬರ್ತಕ್ಕಂಥ ಆನ್ಸರ್ಗಳನ್ನು ನೀವು ಮಾಡಬೇಕು. ನೆಕ್ಸ್ಟ್ ನೋಡಿ 91ಇಂದ ಸ್ಟಾರ್ಟ್ ಆಗೋದು ಸೋಷಿಯಾಲಜಿ. ಇದು ಎಷ್ಟಪ್ಪ ಅಂತಂದರೆ 60 ಮಾರ್ಕ್ಸಿಗೆ ಇರುತ್ತೆ. ಓಕೆನಾ. 30 ಕನ್ನಡ, 30 ಇಂಗ್ಲೀಷ್, 30 ಸೈಕಾಲಜಿ, 60 ಸೋಷಿಯಾಲಜಿ. ಸೊ ಹಾಗಾಗಿ ನಿಮ್ಮದು ಟೋಟಲ್ ಮಾರ್ಕ್ಸ್ ಎಷ್ಟಾಯಿತು, 150. ಓಕೆ. ಸೊ ಇಲ್ಲಿಂದ 91 ಪ್ರಶ್ನೆಯಿಂದ ಟೋಟಲ್ 150ವರೆಗೆ ಏನಾಗುತ್ತೆ, ಸೋಷಿಯಲ್ ಪೇಪರೇ ಇರುತ್ತೆ. ಓಕೆನಾ. ಸೊ ಇವುಗಳ ಆನ್ಸರ್ಗಳು ಕೂಡ ನಾನು ಏನು ಮಾಡಿದ್ದೀನಿ, ಈ ಪ್ರಶ್ನೆಯನ್ನು ಕೂಡ ಈ ಪ್ರಶ್ನೆ ಪತ್ರಿಕೆಯನ್ನು ಕೂಡ ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ ನಾನು ಆಲ್ರೆಡಿ. ಸೊ ಅಲ್ಲೋಗಿ ನೀವು ಇದನ್ನು ನೋಡ್ಕೋಬೋದು. ಓಕೆನಾ. ಸೊ ಇಲ್ಲಿಂದ ಎಲ್ಲಿವರೆಗಪ್ಪ ಅಂತಂದರೆ 150ವರೆಗೆ ಏನಾಗಿರುತ್ತೆ, ಸೋಷಿಯಲ್ ಪೇಪರ್ ಇಲ್ಲಿಗೆ ಕಂಪ್ಲೀಟ್ ಆಗುತ್ತೆ. ಇದ್ರದ್ದು ಆದ ತಕ್ಷಣ ನಿಮ್ಗೆ ಏನು ಮಾಡ್ತಾರೆ ಅಂತಂದರೆ ಇದು ಮತ್ತು ಇಂಗ್ಲೀಷ್ ಮೀಡಿಯಮ್ದವರಿಗೆ ಇಂಗ್ಲೀಷಲ್ಲಿ ಕೊಟ್ಟಿರ್ತಾರೆ. ಓಕೆನಾ. ಸೊ ಇದು ಕೂಡ 150ವರೆಗೂ ಇರುತ್ತೆ. ಇದರದ್ದು ಆದ ತಕ್ಷಣ ಏನು ಮಾಡುತ್ತೆ ಅಂತಂತಂದರೆ ನಿಮಗೆ ಒಂದು ಸ್ಪೇಸ್ ಫಾರ್ ರಫ್ ವರ್ಕ್ ಅಂಥೇಳಿ ಕೊಟ್ಟಿರ್ತಾರೆ. ಇಲ್ಲಿ ನೀವು ಏನು ಮಾಡಬೇಕಪ್ಪ ಅಂತಂದರೆ ನಿಮಗೆ ಏನಾದರೂ ಪ್ರಾಕ್ಟೀಸ್ ಅಥವಾ ಏನಾದರೂ ಬರೆಯೋದಿತ್ತು ಅಥವಾ ಲೆಕ್ಕ ಮಾಡೋದಿತ್ತು, ಮ್ಯಾಥ್ಸ್ದವರಿಗೆ ಜಾಸ್ತಿ ಲೆಕ್ಕ ಮಾಡೋದಿರುತ್ತೆ. ಸೊ ಅವರು ಇಲ್ಲಿ ಬರಿಬೋದು. ಅಥವಾ ನಿಮಗೆ ಕಾಲಾನುಕ್ರಮ ಹಿಂದೆ ಮುಂದೆ ಹಿಂಗೆ ಸೋಷಿಯಲ್ದವರಿಗೆ ಬರೆಯೋದಿತ್ತು ಅಂತಂದರೆ ಒಂದೊಂದು ಇಲ್ಲೇ ಬರ್ಕೊಂಡು ಅವುಗಳನ್ನು ಸರಿಯಾಗಿ ಜೋಡಿಸ್ಬೋದು. ಎ ಬಿ ಈ ರೀತಿ ಹೊಂದಿಸ್ಬೋದು. ಈ ರೀತಿ ನಿಮಗೆ ರಫ್ ವರ್ಕ್ ಮಾಡೋಕ್ಕೆ ಇಲ್ಲಿ ಒಂದು ಪೇಜ್ ಕೊಟ್ಟಿರ್ತಾರೆ. ಇದಕ್ಕೆ ಬಿಟ್ಟು ನೀವು ಕ್ವಶನ್ ಪೇಪರಲ್ಲಿ ಬೇರೆ ಜಾಗದಲ್ಲಿ ಯಾವುದೇ ರೀತಿ ಮಾರ್ಕು ಟಿಕ್ಕು ಏನು ಮಾಡೋಕ್ಕೆ ಹೋಗಬೇಡಿ. ಓಕೆನಾ. ಇಲ್ಲಿವರೆಗೆ ಏನು ನೋಡ್ತೀವಪ್ಪ ಅಂತಂದರೆ ಕ್ವಶನ್ ಪೇಪರ್ ಯಾವ ರೀತಿ ಇರುತ್ತೆ, ಕ್ವಶನ್ಸ್ಗಳು ಯಾವ್ಯಾವನ್ನ ಬಿಡಿಸ್ಬೇಕು, ಯಾವ ಸೀರಿಯಲ್ ಪ್ರಕಾರದಿಂದ ಯಾವ ಸೀರಿಯಲ್ ಪ್ರಕಾರವರೆಗೆ ಯಾವ ಸಬ್ಜೆಕ್ಟ್ ಇರುತ್ತೆ, ಎಲ್ಲಿಂದ ಯಾವ ಪ್ರಶ್ನೆಯನ್ನು ಅಥವಾ ಯಾವ ವಿಷಯವನ್ನು ನಾವು ಆರಿಸ್ಕೊಳ್ಬೇಕು, ನಾವು ಯಾವ ಪ್ರಶ್ನೆಗಳಿಗೆ ಆನ್ಸರ್ ಮಾಡಬೇಕು ಅಂತ ನೋಡಿದ್ದೀವಿ. ಓಕೆನಾ. ಸೊ ಇವಾಗ ಎಲ್ಲಿ ಆನ್ಸರ್ ಮಾಡಬೇಕು, OMR ಶೀಟಲ್ಲಿ ಯಾವ ರೀತಿ ಟಿಕ್ ಮಾಡಬೇಕು ಅನ್ನೋದನ್ನು ನೋಡೋಣ. ಓಕೆನಾ. OMR ಶೀಟಿನ ಒಂದು ಮಾಡೆಲ್ ಪೇಪರನ್ನು ಕೂಡ ನಾನಿಲ್ಲಿ ನಿಮಗೆ ತೋರಿಸ್ತೀನಿ. ಓಕೆನಾ. ಸೊ ಇದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನಿಮಗೆ. ಇಲ್ಲಿ OMR ಶೀಟಲ್ಲಿ ಎಲ್ಲರೂ ಮಾಡ್ತಕ್ಕಂಥ ಒಂದು ಮೇನ್ ಮಿಸ್ಟೇಕ್ ಏನಪ್ಪ ಅಂತಂದರೆ ಎಲ್ಲ ಫಿಲಪ್ ಮಾಡೋದೇನಿರುತ್ತಲ್ಲ ಅಲ್ಲಿನೇ ಎಲ್ಲರೂ ಗಡಿಬಿಡಿ ಮಾಡೋದು. ಅದರಿಂದ OMR ಶೀಟ್ ವ್ಯಾಲ್ಯೂಯೇಷನ್ನೇ ಆಗೋದಿಲ್ಲ. ಸೊ ಅದಕ್ಕಾಗಿ ಅದನ್ನು ತುಂಬೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಓಕೆನಾ. ನೀವು ಒಳಗಡೆ ಬರ್ತಕ್ಕಂಥ ಆನ್ಸರ್ಸ್ಗಳು ಎಷ್ಟು ಇಂಪಾರ್ಟೆಂಟ್ ಅಲ್ಲ,
OMR ಶೀಟ್ ತುಂಬೋದು ಅದಕ್ಕಿಂತ ತುಂಬಾ ಇಂಪಾರ್ಟೆಂಟ್. ಯಾಕಂತಂದರೆ ನೀವು ಅದರಲ್ಲಿ ಏನಾದರೂ ಮಿಸ್ಟೇಕ್ ಮಾಡಿದ್ರಿ ಅಂತಂತಂದರೆ ನಿಮ್ಮ OMR ಶೀಟು ಸ್ಕ್ಯಾನ್ ಆಗೋದೇ ಇಲ್ಲ. ಓಕೆನಾ? ಸೊ ಇಷ್ಟು ದೊಡ್ಡ ಪ್ರಶ್ನೆ ಪತ್ರಿಕೆ ನಿಮ್ಮದು ಇರುತ್ತೆ. ಓಕೆ, ಸೊ ಇಲ್ಲಿ ನೋಡಿ, ಇದು ನಿಮ್ಮದು OMR ಶೀಟ್. ಓಕೆ, OMR ಶೀಟ್ ಬಂದುಬಿಟ್ಟು ಈ ರೀತಿ ಇರುತ್ತೆ, ಉತ್ತರ ಪತ್ರಿಕೆ. ಇದು ಕೆಳಗಿಂದು ಕಾರ್ಬನ್ ಕಾಪಿ ಇದೆ, ಇದರ ಮೇಲೆ ಒಂದು ಪೇಪರ್ ಇರುತ್ತೆ. ಓಕೆನಾ? ಸೊ ಇಲ್ಲಿ ಏನಪ್ಪ ಅಂತಂದರೆ ಇಲ್ಲಿ ಬಂದುಬಿಟ್ಟು ಮೇನ್ ಪಾಯಿಂಟ್ ಏನಿರುತ್ತೆ ಅಂತಂದರೆ ಈ ಬಾಕ್ಸು ತುಂಬಾ ಇಂಪಾರ್ಟೆಂಟು. ಇದನ್ನು ನೀವು ತುಂಬ ಕೇರ್ಫುಲ್ಲಾಗಿ ಕರೆಕ್ಟಾಗಿ ತುಂಬಬೇಕು. ನೋಡಿ, ಇಲ್ಲಿ ಮೇಲ್ಗಡೆ ಇಲ್ಲಿ 7 ಅಂತ ಬರೆದ್ರೆ ಇಲ್ಲಿ 1 2 3 0 ಇಂದ 9ವರೆಗೂ ನಂಬರ್ಸ್ಗಳಿರ್ತವೆ. ಇಲ್ಲಿ 7 ಅನ್ನೋ ಕಾಲಮನ್ನೇ ನೀವು ಫಿಲಪ್ ಮಾಡಬೇಕಾಗುತ್ತೆ. ಅದು ತುಂಬ ರೌಂಡಾಗಿ ಫಿಲಪ್ ಮಾಡಬೇಕಾಗುತ್ತೆ. ಇದನ್ನು ತುಂಬೋದ್ರಲ್ಲಿ ತುಂಬ ಜನ ಮಿಸ್ಟೇಕ್ ಮಾಡ್ತಾರೆ. ಇಲ್ಲಿ ಏನಾದರೂ ನೀವು ವೈಟ್ನರ್ನ ಒಂದು ಟಿಕ್ಕಿ ಕೂಡ ಇಟ್ಟಿರಿ ಅಂತಂತಂದರೆ ನಿಮ್ಮದು OMR ಶೀಟ್ ವ್ಯಾಲ್ಯೂಯೇಷನ್ನೇ ಆಗೋದಿಲ್ಲ. ಓಕೆನಾ? ಸೊ ಅದಕ್ಕಾಗಿ ಇಲ್ಲಿ ಮೇಲೆ ಯಾವ ನಂಬರನ್ನು ನೀವು ಫಿಲಪ್ ಮಾಡ್ತಿರಲ್ಲ, ಈ ಕೆಳಗಡೆ ಕೊಟ್ಟಂತಹ ರೌಂಡಲ್ಲಿ ಅದೇ ನಂಬರ್ ಮೇಲೆ ನೀವು ಶೇಡ್ ಮಾಡಬೇಕು. ಓಕೆನಾ? ನೆಕ್ಸ್ಟ್ 9 ಅಂತ ಇದ್ದರೆ ಇಲ್ಲಿ 9ಅನ್ನೇ ಶೇಡ್ ಮಾಡಬೇಕು. ಥರ್ಡ್ ಕಾಲಮಲ್ಲಿ 5 ಅಂತ ಇದ್ದರೆ ಇಲ್ಲಿ ಥರ್ಡ್ ಕಾಲಮ್ 5ಅನ್ನೇ ಶೇಡ್ ಮಾಡಬೇಕು. ಆದರೆ ಭಾಳ ಜನ ಏನು ಮಿಸ್ಟೇಕ್ ಮಾಡ್ತಾರಪ್ಪ ಅಂತಂದರೆ ಇಲ್ಲಿ ಎಲ್ಲ ನಂಬರ್ಗಳು ಕರೆಕ್ಟಾಗಿ ಬರೆದು ಅಷ್ಟು ಇಲ್ಲೇ ಶೇಡ್ ಮಾಡಿಬಿಡ್ತಾರೆ. ಇದು 9 ಅಂತೆ, ಇದು 7 ಅಂತೆ, ಇದು 5 ಅಂತ, ಈ ರೀತಿ ಎಲ್ಲ ಇಲ್ಲೇ ಶೇಡ್ ಮಾಡಿಬಿಟ್ರೆ ಅದನ್ನು ಮತ್ತೆ ವೈಟ್ನರ್ ಹಚ್ಚಿ ನೀವು ಈ ಎಲ್ಲ ಕಾಲಮ್ಗಳಲ್ಲಿ ಶೇಡ್ ಮಾಡಿದರೂ ಕೂಡ ಅದು ನಿಮ್ಮದು ಕನ್ಸಿಡರ್ ಆಗೋದಿಲ್ಲ. ಓಕೆನಾ? ವೈಟ್ನರನ್ನು ಒಟ್ಟೇ ಬಳಸುವಂತಿಲ್ಲ, ಇದನ್ನು ಮೈಂಡಲ್ಲಿ ಇಟ್ಕೊಳ್ಳಿ. ಅದಕ್ಕಾಗಿಯೇ ಒಂದು 5 ನಿಮಿಷ ಹೆಚ್ಚಿಗೆ ಟೈಮ್ ಹೋದರೂ ಪರವಾಗಿಲ್ಲ, ಇದನ್ನು ಮಾತ್ರ ಕರೆಕ್ಟಾಗಿ ಫಿಲಪ್ ಮಾಡಿ. ಓಕೆನಾ? ಸೊ ಇದು ಅಲ್ಲಿ ನಿಮ್ಮ ರೂಮ್ ಸೂಪರ್ವೈಸರ್ ನಿಮಗೆ ಹೇಳ್ತಿರ್ತಾರೆ, ಬಟ್ ನಿಮ್ಮ ಮೈಂಡ್ ಅಲ್ಲಿ ಇರೋದಿಲ್ಲ. ಅವ್ರು ಕೇರ್ಫುಲ್ಲಾಗಿ ಅಂತ ಹೇಳ್ತಾನೆ ಇರ್ತಾರೆ. ಬಟ್ ನಿಮ್ಮದು ಲಕ್ಷ್ಯ ಎಲ್ಲಿರುತ್ತಪ್ಪ ಅಂತಂದರೆ ಕ್ವಶನ್ ಪೇಪರ್ ಯಾವ ರೀತಿ ಇರುತ್ತೆ, ನಾವು ಯಾವುದಕ್ಕೆ ಆನ್ಸರ್ ಮಾಡ್ತೀವಿ, ನಮಗೆ ಯಾವ ಆನ್ಸರ್ ಬರುತ್ತಾ ಅಥವಾ ಇಲ್ಲ, ಅಥವಾ ಒಳಗಡೆದು ತೆಗೆದು ಕ್ವಶನ್ಗಳನ್ನು ನೋಡೋಕ್ಕೇ ಸ್ಟಾರ್ಟ್ ಮಾಡಿಬಿಡ್ತೀವಿ ನಾವು. ಓಕೆನಾ? ಅದಕ್ಕೆ ಆತುರ ಮಾಡಬೇಡಿ. ಓಕೆ, ಇದನ್ನು ಕರೆಕ್ಟಾಗಿ ಫಿಲಪ್ ಮಾಡಿ. ನೋಡಿ, ಇಲ್ಲಿ 7 9 5 5 ಇದು ಏನಿದೆ ಅಲ್ಲ, ಈ ಕಾಲಮ್ಗಳನ್ನೇ ಇಲ್ಲಿ ಇಲ್ಲಿ ಮೇಲೆ ಯಾವ ಅಂಕಿದಲ್ಲ ಆ ಕಾಲಮ್ದು ಆ ರೋಗೆ ಆ ರೌಂಡನ್ನೇ ಫಿಲಪ್ ಮಾಡಿ. ಓಕೆ, ಸೊ ಇದು ಒಂದು ಮೇನ್ ಪಾಯಿಂಟು, ಭಾಳ ಜನ ಮಿಸ್ಟೇಕ್ ಮಾಡ್ತಕ್ಕಂಥದ್ದು. ನೆಕ್ಸ್ಟ್ ಬಂದು ಕೆಳಗಡೆ ಇಲ್ಲಿ ನೀವು ಆನ್ಸರ್ ಮಾಡೋದಿರುತ್ತೆ. ಓಕೆನಾ? ಫಸ್ಟ್ ರೋ ಏನಿರುತ್ತೆ 1 to 30 ತನಕ ಪ್ರಶ್ನೆಗಳಿರುತ್ತೆ, ಅಂದರೆ ಸೀರಿಯಲ್ ನಂಬರ್ ಇದೆ. ಸೊ ಇಲ್ಲಿ ಫಸ್ಟ್ ಪ್ರಶ್ನೆ ಫಸ್ಟ್ ರೋ ಇದಂದು ಕಾಮನ್ ಆಗಿ ನಿಮಗೆ ಎಲ್ಲರಿಗೂ ಗೊತ್ತಾಗುತ್ತೆ. ಇದು ಫಸ್ಟ್ನೇದು ಏನಾಗುತ್ತೆ ಕನ್ನಡ ಲ್ಯಾಂಗ್ವೇಜ್ದು ಇರುತ್ತೆ ಸೀರಿಯಲ್ಲು, ಸೆಕೆಂಡ್ ಒನ್ ಇಂಗ್ಲೀಷ್ ಲ್ಯಾಂಗ್ವೇಜ್ದು ಇರುತ್ತೆ, ಥರ್ಡ್ ಒನ್ನು ಸೋಷಲ್ ಸೈನ್ಸ್ ಇದು ಸೈಕಾಲಜಿ ಇರುತ್ತೆ, ಫೋರ್ತ್ ಮತ್ತು ಫಿಫ್ತ್ ಏನಾಗಿರುತ್ತೆ ಸೋಷಿಯಲ್ ಸೈನ್ಸ್ದು ಇರುತ್ತೆ. ಓಕೆನಾ? ಯಾರ್ಯಾರ್ದು ಯಾವ್ಯಾವ ಸಬ್ಜೆಕ್ಟ್ ಇದೆ ಮೆಥಡಾಲಜಿ ಆ ಪ್ರಕಾರನೇ ಇರುತ್ತೆ. ಇಲ್ಲಿ ಏನಾಗುತ್ತಪ್ಪ ಅಂತಂತಂದರೆ ನೀವು ಮಾಡ್ತಕ್ಕಂಥ ಮಿಸ್ಟೇಕು, ನನಗೆ ಇವಾಗ 10ನೇ ಪ್ರಶ್ನೆ ತನಕ ಕರೆಕ್ಟಾಗಿ ಎಲ್ಲ ಬರೆದಿದ್ದೀನಿ ನನಗೆ 11ನೇ ಪ್ರಶ್ನೆ ಬರೋದಿಲ್ಲ, 12ನೇ ಪ್ರಶ್ನೆ ಬರೋದಿಲ್ಲ. ಈ ನೆಕ್ಸ್ಟ್ ನನಗೆ 13ನೇ ಪ್ರಶ್ನೆ ಬರುತ್ತೆ ಆನ್ಸರು. 13ನೇ ಪ್ರಶ್ನೆ ಬರಿತಾ ಇದ್ದೀನಿ ಅಂತಂದರೆ ನನ್ನ ಮೈಂಡಲ್ಲಿ ಇರಬೇಕು ನಾನು 13ನೇ ಪ್ರಶ್ನೆನೇ ಬರಿತಾ ಇದ್ದೀನಿ, ಅದಕ್ಕೆ ಆನ್ಸರ್ ಟಿಕ್ ಮಾಡ್ತಾ ಇದ್ದೀನಿ ಅಂತೇಳಿ 13ನೇದಕ್ಕೆ ಟಿಕ್ ಮಾಡಬೇಕು. ಇಲ್ಲ ನಾನು ಇಲ್ಲಿ ಸೀರಿಯಲಾಗಿ ಬರ್ತಾ ಇದ್ದೀನಿ ಅಂತೇಳಿ ನಂಬರ್ 11 ಇದ್ದಿದ್ದಕ್ಕೆ ನೀವು 13ನೇದು ಆನ್ಸರ್ ಟಿಕ್ ಮಾಡಿದರೆ ಏನಾಗುತ್ತೆ ಅಂತಂತಂದರೆ ಅದು ಮಿಸ್ಟೇಕ್ ಆಗುತ್ತೆ. ಅದು ಒಂದು ಮಿಸ್ಟೇಕ್ ಆಗೋದಿಲ್ಲ, ನೀವು ಹಾಗೆ ಸೀರಿಯಲಾಗಿ ಮುಂದಿಂದೆಲ್ಲನೂ ಬಿಡಿಸ್ಕೊತ ಹೋಗ್ತೀರಾ ಈ ರೀತಿ ಕರೆಕ್ಟಾಗಿ. ಇವು ಮುಂದಿಂದೆಲ್ಲನೂ ತಪ್ಪಾಗುತ್ತೆ. ನಿಜವಾಗಿ ಹೇಳ್ಬೇಕಂತಂದರೆ ನಮ್ಮ ಫ್ರೆಂಡ್ದೇ ಇದ್ದೇ ಪ್ರಾಬ್ಲಮ್ ಆಗಿತ್ತು. ಎಲ್ಲಿವರೆಗೂ ಅಂತಂತಂದರೆ 130ರವರೆಗೂ ಸರಿಯಾಗಿ ಬರೆದು 131ನೇದು ಒಂದೇ ಪ್ರಶ್ನೆ ಅವಳಿಗೆ ಬಂದಿಲ್ಲ, ಅದು ಬಿಟ್ಟು 132ನೇ ಪ್ರಶ್ನೆಗೆ ಆನ್ಸರ್ ಮಾಡಿ ಅದು ಎಲ್ಲಿ ಮಾಡಿದ್ದಾಳೆ ಅಂತಂದರೆ 131ಕ್ಕೆ ಮಾಡಿದ್ದಾಳೆ. ಅಲ್ಲಿಂದ ಉಳಿದಿದ್ದೆಲ್ಲ ಸರಿಯಾಗಿ ಬಂದಿದ್ದಾಳೆ. ಎಷ್ಟು ಪ್ರಶ್ನೆಗಳು ತಪ್ಪದು, ಎಷ್ಟು ಪ್ರಶ್ನೆಗಳಿಗೆ ಆನ್ಸರ್ಗಳು ತಪ್ಪದು. ಆ ಒಂದು ಮಿಸ್ಟೇಕಿಂದ ಏನಾಯ್ತಪ್ಪ ಅಂತಂದರೆ ಉಳಿದ 20 ಪ್ರಶ್ನೆಗಳಿಗೆ ಅವಳು ಏನು ಆನ್ಸರ್ ಮಾಡಿದಳಲ್ಲ
ಅವಷ್ಟು ರಾಂಗ್ ಅದು. ಹೌದಲ್ಲ? ಮತ್ತು ಇವಾಗ ನೋಡಿ, ಈ 32ದು ಒಂದಿರೋದನ್ನು ಅವಳು 31ಕ್ಕೆ 1 ಅಂತ ಹಾಕಿದರೆ ಈ ಮುಂದಿಂದು ಎಲ್ಲನೂ ಇದೇ ರೀತಿ ತಪ್ಪಾದರೆ ಅದು ತಪ್ಪಾಗುತ್ತಲ್ಲ. ಸೊ ಅದಕ್ಕಾಗಿ ನೀವು ಯಾವುದೇ ಒಂದು ಪ್ರಶ್ನೆಯನ್ನು ನೀವು ಅದನ್ನು ಗ್ಯಾಪ್ ಮಾಡಿ ಮುಂದಿಂದಕ್ಕೆ ಹೋಗ್ತಾ ಇದ್ದೀರಿ ಅಂತಂತಂದರೆ OMR ಸೀಟಲ್ಲಿ ಕೂಡ ಆ ಪ್ರಶ್ನೆಯನ್ನು ಗ್ಯಾಪ್ ಬಿಟ್ಟು ನೆಕ್ಸ್ಟ್ ಅದಕ್ಕೆ ಹೋಗಬೇಕು. ನೋಡಿ, ಇದು OMR ಸೀಟಲ್ಲಿ ಇಷ್ಟು ಸ್ಪೇಸ್ ಕಮ್ಮಿ ಇರುತ್ತೆ. ನೀವು ಯಾವ ಪ್ರಶ್ನೆಗೆ ಆನ್ಸರ್ ಮಾಡ್ತಿರೋದನ್ನು ತುಂಬ ನೀಟಾಗಿ ನೋಡಿಕೊಂಡು ನೀವು ಆನ್ಸರ್ ಮಾಡಬೇಕು. ಯಾಕಂತಂದರೆ ಇಲ್ಲಿ ಜಾಗ ಜಾಸ್ತಿ ಇಲ್ಲ. ನೀವು 72ನೇದಂತ ತಿಳ್ಕೊಂಡು ಬೇಗ ಒಮ್ಮೆಲೆ 73ನೇದಕ್ಕೆ ಹಿಂಗೆ ಶೇಡ್ ಮಾಡಿಬಿಡ್ಬೋದು 3ನೇದು ಅಂತ ಹೇಳಿಸಿನ. ಇದು ಯಾಕಂತಂದರೆ ನಾವು ಜೂಮ್ ಇನ್ನ ಮಾಡಿದಾಗ ನಾವು ಇಷ್ಟು ಪೇಪರ್ ಕಾಣ್ತಿರುತ್ತೆ. ಇವಾಗ ನೋಡಿ, ಇಲ್ಲಿ ಟಿಕ್ ಮಾಡೋದೇ ಇಲ್ಲಿ ಒಮ್ಮೆಲೆ ಹಿಂಗೆ ಟಿಕ್ ಆಯ್ತು ಅಂತಂತಂದರೆ ಮಿಸ್ಟೇಕ್ ಆಗುತ್ತಲ್ಲ. ಸೊ ಹಾಗಾಗಿ ತುಂಬ ಚಿಕ್ಕ 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 ಅಂಕೆಗಳಿರ್ತವೆ, ಸಂಖ್ಯೆಗಳಿರ್ತವೆ. ಅವುಗಳನ್ನು ನೀಟಾಗಿ ಕ್ಲಿಯರಾಗಿ ನೋಡಿ ಟಿಕ್ ಮಾಡಬೇಕು. ಓಕೆನಾ? ನಾವು ಆನ್ಸರ್ಗಳನ್ನು ಟಿಕ್ ಮಾಡೋಂಥ ಗಡಿಬಿಡಿಯಲ್ಲಿ ಅವುಗಳನ್ನು ಗಮನಿಸೋದೇ ಇಲ್ಲ. ಓಕೆನಾ? ಮತ್ತು ತುಂಬ ಚೆನ್ನಾಗಿ ನೀಟಾಗಿ ಶೇಡ್ ಮಾಡಬೇಕು. ನಾವು ಯೂಸ್ ಮಾಡ್ತಕ್ಕಂಥ ಪೆನ್ ಯಾವುದಪ್ಪ ಆಗಿರ್ಬೇಕಂತಂದರೆ ಬ್ಲೂ ಮತ್ತು ಬ್ಲ್ಯಾಕ್ ಇವೆರಡನ್ನೇ ಯೂಸ್ ಮಾಡಬೇಕು. ಅವುಗಳನ್ನು ನೀಟಾಗಿ ಫುಲ್ ಶೇಡ್ ಮಾಡಬೇಕು. ಎಲ್ಲಾದರೂ ಹಿಂಗೆ ಅರ್ಧ ಅಥವಾ ಹಿಂಗೆ ರೈಟು ಹಿಂಗೆ ಏನಾದರೂ ಮಾರ್ಕ್ ಮಾಡ್ತೀವಿ ಅಂತಂತಂದರೆ ಅಥವಾ ಹಿಂಗೆ ಚಿಕ್ಕ ಇಡ್ತೀವಿ ಅಂತಂದರೆ ಸಾಧ್ಯ ಇಲ್ಲ, ಅದು ಕನ್ಸಿಡರ್ ಆಗೋದಿಲ್ಲ. ಓಕೆನಾ? ಮತ್ತು ಇದಕ್ಕೆ ಬಿಟ್ಟು ನೀವು 1 2 ಈ ರೀತಿ ಒಂದರಲ್ಲೇ ಎರಡೆರಡನ್ನು ಶೇಡ್ ಮಾಡ್ತೀರಾ ಅಂತಂದರೆ ಅದು ಕೂಡ ಕನ್ಸಿಡರ್ ಆಗೋದಿಲ್ಲ. ಆ ಪ್ರಶ್ನೆನೇ ಕನ್ಸಿಡರ್ ಆಗೋದಿಲ್ಲ. ಓಕೆನಾ? ಸೊ ಈ ಮಿಸ್ಟೇಕನ್ನು ನೀವು ಇದರಲ್ಲಿ ಮಾಡಬೇಡಿ. ಯಾಕಂತಂದರೆ ನಾನು ಎಕ್ಸಾಂಪಲ್ ನೋಡಿದ್ದೀನಿ, ರಿಯಲ್ ಆಗಿ ಈ ಮಿಸ್ಟೇಕ್ ಆಗಿದೆ. ಸೊ ಹಾಗಾಗಿ ಈ ಮಿಸ್ಟೇಕನ್ನು ಮಾಡಬೇಡಿ. ಸೀರಿಯಲ್ ನಂಬರ್ ಕ್ವಶನ್ನಲ್ಲಿ ಏನು ಸೀರಿಯಲ್ ನಂಬರ್ ಓದಿದ್ದೀರಾ ಅದನ್ನೇ OMR ಸೀಟಲ್ಲಿ ಅದೇ ನಂಬರ್ಗೆ ನೀವು ಟಿಕ್ ಮಾಡಿ. ಓಕೆನಾ? ಅಲ್ಲಿ 4 ಆಪ್ಷನ್ಸ್ ಇರುತ್ತೆ, ಇಲ್ಲಿ ಕೂಡ 4 ನಂಬರ್ ಇರುತ್ತೆ. ಆ 4 ನಂಬರಲ್ಲಿ ಯಾವ್ದು ಆನ್ಸರ್ ಅನ್ನಿಸುತ್ತೆ ಅದಕ್ಕೆ ಟಿಕ್ ಮಾಡಿ. ಓಕೆನಾ? ಸೊ ಇಲ್ಲಿವರೆಗೆ ನಾವು ಏನು ನೋಡ್ತೀವಪ್ಪ ಅಂತಂತಂದರೆ TT ಎಕ್ಸಾಮಲ್ಲಿ ನಾವು ಇವಾಗ ನಾಳೆ ಬಿಡ್ಸೋಕ್ಕೆ ಹೋಗ್ತಾ ಇದ್ದೀವಿ ಅಂತಂತಂದರೆ ಯಾವ ಮಿಸ್ಟೇಕ್ಗಳನ್ನು ಮಾಡಬಾರ್ದು, ಯಾವ ರೀತಿ ಮುನ್ನೆಚ್ಚರಿಕೆ ವಹಿಸಬೇಕು, ಏನೇನು ಪ್ರಾಬ್ಲಮ್ ಬಂದಾಗ ಯಾವ ರೀತಿ ಫೇಸ್ ಮಾಡಬೇಕು ಅನ್ನೋದನ್ನು ಎಲ್ಲ ಕ್ಲಿಯರಾಗಿ ನೋಡಿದ್ದೀವಿ. ಓಕೆನಾ? ಸೊ ಈ ವಿಡಿಯೋ ನಿಮಗೆ ತುಂಬ ಯೂಸ್ಫುಲ್ ಆಗಿದ್ದರೆ, ಹೆಲ್ಪ್ಫುಲ್ ಅನಿಸಿದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೆಚ್ಚಿನ ಇದೇ ರೀತಿ ಗ್ರಾಮರ್ ಕ್ಲಾಸ್ಗಳಿಗಾಗಿ ಮತ್ತು ಈ TTಗೆ ರಿಲೇಟೆಡ್ ಸಿಕ್ಕಾಪಟ್ಟೆ ಗ್ರಾಮರ್ ಕ್ಲಾಸ್ಗಳನ್ನು ನಾನು ನನ್ನ ಚಾನಲಲ್ಲೇ ಅಪ್ಲೋಡ್ ಮಾಡಿದ್ದೀನಿ. ಅವುಗಳನ್ನು ಕೂಡ ನೀವು ನೋಡ್ಬೋದು. ಮತ್ತು ನೀವು ಪ್ರಾಕ್ಟೀಸ್ಗಾಗಿ ಮತ್ತು TT ರೆಫರೆನ್ಸ್ಗಳಿಗಾಗಿ ನಾನು 2021, 22, 23 ಮತ್ತು 24ರ ಎಲ್ಲ ಕ್ವಶನ್ ಪೇಪರ್ಗಳನ್ನು ವಿತ್ ಆನ್ಸರ್ ಜೊತೆಗೆ ಅಪ್ಲೋಡ್ ಮಾಡಿದ್ದೀನಿ. ಅವುಗಳನ್ನು ಕೂಡ ನೀವು ನೋಡ್ಬೋದು. ಸೊ ಈ ರೀತಿ ವಿಡಿಯೋಗಳಿಗಾಗಿ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.